ಈಗಾಗಲೇ ನಂದಿ ಧ್ವಜ ಪೂಜೆಗೆ ಟೈಮ್ ಶುರುವಾಗಿದೆ. 1 ಗಂಟೆಯಿಂದ 1:18ರ ಒಳಗೆ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ನಂದಿ ಧ್ವಜ ಪೂಜೆ ನೆರವೇರುತ್ತೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಂದಿ ಧ್ವಜವನ್ನು ತರಲಾಗಿದೆ. ಅದಕ್ಕೆ ಅದರದೇ ಆದ ಮಹತ್ವ ಮತ್ತು ಇತಿಹಾಸ ಇದೆ. ಈ ನಂದಿ ಧ್ವಜ ಪೂಜೆ ಇರಬಹುದು, ಅದನ್ನ ಆಚರಣೆ ಮಾಡುವಂತಹ ರೀತಿ ಇರಬಹುದು, ಯಾರು ಮಾಡಬೇಕು ಅಂತ ಇರಬಹುದು, ಇದೆಲ್ಲವೂ ಕೂಡ ಪಾರಂಪರಾಗತವಾಗಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. ಅದರಲ್ಲಿ ಎಳ್ಳಷ್ಟು ಏರುಪೇರು ಆಗದ ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸ್ವಲ್ಪ ಏರುಪೇರು ಆದ ತಕ್ಷಣ ಜನಗಳಿಗೆ 10 ಪ್ರಶ್ನೆಗಳು ಬಂದ್ಬಿಡ್ತವೆ. ನಮ್ಮಲ್ಲಿ ನೋಡ್ತೀವಿ ನಾವು, ನೀವು ನಂದಿ ಇದನ್ನ ತಗೊಂಡು ಹೋಗ್ಬೇಕಾರೆ ನೀವು ಒಂದ್ ಸ್ವಲ್ಪ ಏನಾದ್ರು ಯಾವ ಕಡೆ ವಾಲ್ ತಗೊಳೋದ್ರ ಮೇಲೆ ಅಲ್ಲಿ ಭವಿಷ್ಯ ಹೇಳುವಂತವ್ರು ಇರ್ತಾರೆ. ಮುಂದೆ ಏನಾಗುತ್ತೆ ಏನು ಎತ್ತ ಅಂತ ಹೇಳಿದ್ದ ಈ ಥರದ್ದು ದಿಕ್ಕಿನ ಮೇಲೆ ಇರುತ್ತೆ. ಅಂದರೆ ನಮ್ಮಲ್ಲಿ ಅದೊಂದು ನಂಬಿಕೆ ಮೊದಲಿಂದನೂ ಕೂಡ. ಇದು ಮೋಸ್ಟ್ಲಿ ಹಿಂಗೂ ಇರ್ಬೋದು. ಏನು ಅಂದರೆ ಈ ಥರದ್ದು ಯಾವುದೇ ಬರಬಾರ್ದು ಅನ್ನೋದಾದರೆ ತುಂಬ ಜವಾಬ್ದಾರಿಯಿಂದ ಮಾಡಬೇಕು ಅಂತೇಳಿ ಅಂತ. ಸೊ ಅದಕ್ಕೋಸ್ಕರ ಏನು ಅಂತಂದರೆ ಈ ಕಟ್ಟುವಂಥವರು ಕೂಡ ತುಂಬ ಜಾಗೃತಿಯಿಂದ ಕಟ್ತಾರೆ, ಆಯ್ಕೆನೂ ಕೂಡ ತುಂಬ ಜಾಗೃತಿಯಿಂದ ಆಗಿರುತ್ತೆ. ಅದು ಹೇಳಿದ್ರಲ್ಲ, ಅದಕ್ಕೆಲ್ಲವೂ ಕೂಡ ಲೇಪನ ಮಾಡಿ ಏನು ಎತ್ತ ಅದು ಎಷ್ಟರ ಮಟ್ಟಿಗೆ ಅದು ಹೆಲ್ದಿಯಾಗಿರಬೇಕು ಅದೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. ಮೈಸೂರಿಂದ ನೇರ ದೃಶ್ಯಾವಳಿಗಳನ್ನು. ಮೈಸೂರಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ. ಇಲ್ಲಿ ಪಂಡಿತರುಗಳಿದ್ದಾರೆ, ತಜ್ಞರಿದ್ದಾರೆ, ನಾನು ಮಾತಾಡ್ತೀವಿ. ಆ ಮೈಸೂರಿನಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಈ ಮೈಸೂರಿನ ದಸರಾ ಅನ್ನುವಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ಏನು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಸಂಸ್ಕೃತಿಗಳು ಒಂಥರ ಕರಗಿರ್ಬೋದು, ಸೊರಗಿರ್ಬೋದು, ಆದರೆ ನಮ್ಮ ಈ ಸಂಸ್ಕೃತಿ ಪರಂಪರೆಗಳಿದಾವಲ್ಲ ಅವು ಮತ್ತೆ ಪುನರುಜ್ಜೀವನ ಆಗ್ತಾ ಇದೆ ಬಿಟ್ಟರೆ ಅದೆಲ್ಲ ಒಂದು ಕಡೆಗೆ ಅದು ನಾವು ಸಂಪೂರ್ಣವಾಗಿ ಯಾರೆಷ್ಟೇ ನಮ್ಮನ್ನು ಆಳ್ವಿಕೆ ಮಾಡಿರ್ಬೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿರ್ಬೋದು, ಅದನ್ನು ಅಳಿಸಿದ್ವಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾವು ಮೈಸೂರು ಕೂಡ ಹಾಗೆ ಅನಿಸುತ್ತೆ ಸರ್ ನನಗೆ ಯಾವಾಗಲೂ. ನಾನು ಅದಕ್ಕೆ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಭವ್ಯವಾದಂಥ ಅರಮನೆಗಳಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಭವ್ಯವಾದಂಥ ದೇಗುಲಗಳಿರ್ಬೋದು, ಆದರೆ ಈ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥ ಪರಂಪರೆ ಇದೆಯಲ್ಲ, ನನಗನ್ಸುತ್ತೆ ರಾಜರಿಗೆ ಮೊದಲು ಆ ಒಂದು ದೂರದೃಷ್ಟಿ ಇತ್ತು ಅಂತ ಹೇಳಿದ್ದ. ರಾಜರು ಮೊದಲು ಅದಕ್ಕೋಸ್ಕರ ಏನು ಅಂತಂದರೆ ಅದಕ್ಕೆ ಪಟೇಲರು ತುಂಬ ಒಂದು ಅದ್ಭುತವಾದಂಥ ಒಂದು ಮಾತು ಹೇಳ್ತಾರೆ, ಮೈಸೂರು ಮಹಾರಾಜರಂಥ ರಾಜರಿದ್ದು ಬಿಟ್ಟರೆ ನಮ್ಮ ದೇಶಕ್ಕೆ ಸ್ವತಂತ್ರವೇ ಬೇಕಾಗಿರಲಿಲ್ಲ ಅಂತ. ಸೊ ಅಂಥದ್ದು ಬಹುಶಃ ಅವರ ಶ್ರಮ ಇಲ್ಲೆಲ್ಲ ಎತ್ಕಾಣುತ್ತೆ ಅಂತ ಏನಂತೀರಿ ಕುಲಕರ್ಣಿಯವರೇ? ಹೌದು. ಒಂದು ಹಳ್ಳಿನಲ್ಲಿ ಒಂದು ಗಾದೆ ಇದೆ ನಮ್ಮಲ್ಲಿ, ಮೇಟಿ ನಟಿಗಿತ್ತು ಅಂತಂದರೆ ರಾಶಿ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತೀವಿ. ಮೇಟಿ ನಟಿಗಿರಬೇಕು ಅಂದರೆ ನಮ್ಮ ಪ್ರಾಚೀನ ಪರಂಪರೆ ಒಳಗೆ ರಾಜ ಪ್ರತ್ಯಕ್ಷ ದೈವತ ಅನ್ನುವಂಥದ್ದು. ರಾಜ ಆ ನಾಡಿನ ದೇವರಿದ್ದ ಹಾಗೆ. ರಾಜ ಸರಿ ಇದ್ದ ಅಂತಂದರೆ ದೇಶ ಸುಭಿಕ್ಷವಾಗಿರ್ತದೆ, ಜನರು ಸಂತೋಷದಿಂದ ಇರ್ತಾರೆ. ಜೊತೆಗೆ ಆ ರಾಜ್ಯದ ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಪಾರಂಪರಿಕ ಆಚರಣೆಗಳು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತವೆ. ಇನ್ನೊಂದು, ಆಯಾ ರಾಜ್ಯದ ಒಂದು ಕಲ್ಚರಲ್ ಪಾಲಿಸಿ, ಸಾಂಸ್ಕೃತಿಕ ನಿಧಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಸನಾತನವಾಗಿ ಪಾರಂಪರಿಕವಾಗಿ ಅವರು ಪೂರ್ವಜರು ಏನು ಮಾಡ್ತಿದ್ರು ಅದನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಬರುವಂಥ ಒಂದು ಪ್ರವೃತ್ತಿ ಅವರಲ್ಲಿತ್ತು. ನೋಡಿ, ಯಾವುದೇ ರಾಜರನ್ನು ತಗೊಳ್ಳಿ ನೀವು, ಭಾರತದಲ್ಲಿ ಯಾವುದೇ ರಾಜರನ್ನು ತಗೊಳ್ಳಿ, ಕರ್ನಾಟಕದ ರಾಜರನ್ನೇ ತಗೊಳ್ಳಿ, ಕೇರಳದ ರಾಜರನ್ನೇ ತಗೊಳ್ಳಿ, ಉತ್ತರ ಭಾರತದ ರಾಜರನ್ನೇ ತಗೊಳ್ಳಿ, ಆಯಾ ಪ್ರದೇಶಕ್ಕೆ ಪೂರಕವಾದಂಥ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳನ್ನು ಯಾವತ್ತೂ ನಿಲ್ಲಿಸಲಿಲ್ಲ. ಈ ಗುರುಗಳೇ ಇದ್ರ ಜೊತೆ ಒಂದು ಸೇರಿಸ್ಬೇಕು ನಾನು. ನೀವು ಕರ್ನಾಟಕ ಬಿಟ್ಟರೆ ನೆಕ್ಸ್ಟ್ ನಾವು ಹೆಸರಿಸಬೇಕಾದಂಥ ರಾಜ್ಯ ಅಂದರೆ ಅದು ಕೇರಳವೇ. ಕೇರಳ ಅದರಲ್ಲೂ ತಿರುವನಂತಪುರಂನಲ್ಲಿ ಹೆಂಗಿದೆ ರಾಯರೇ ಅಂದರೆ ಪ್ರತಿದಿನ ರಾಜ ಕುಟುಂಬದವರು, ರಾಜ ಪರಂಪರೆಯವರು ದೇವಸ್ಥಾನಕ್ಕೆ ಹೋಗಲೇಬೇಕು. ಒಂದು ದಿವಸ ತಪ್ಪೋದ್ರೆ ಅಥವಾ ಏನೋ ಕಾರಣಾಂತರಗಳಿಂದ ಅದಕ್ಕೆ ದಂಡ ಹಾಕಬೇಕು ಅಂತ ಇದೆ. ಜೊತೆಗೆ ಅಂದರೆ ಅಲ್ಲಿ ಯಾವುದೇ ನಿಧಿ ಆಗಿರ್ಬೋದು, ಯಾವುದೇ ಇದನ್ನು ಅದು ನಮ್ಮದಲ್ಲ, ಅದು ದೈವ ಸೊತ್ತು ಅಂತ. ವಾಪಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಕಾಲು ಕೊಡಕೊಂಡು ನಿನ್ನ ಧೂಳನ್ನೂ ಕೂಡ ನಾನು ಒಯ್ಯಲ್ಲ ಅಂತೇಳಿ ತಂದಿರೋದು. ಅದಕ್ಕೋಸ್ಕರನೇ ಅಲ್ಲಿ ನಿಧಿಯೆಲ್ಲ ಉಳಿದಿರೋದು ಸರ್. ಇನ್ನೊಂದು ಏನಾದರೂ ರಾಜರಿಗೆ ಸ್ವಲ್ಪ ಏನಾದರೂ ಈ ವಕ್ರ ದೃಷ್ಟಿ ಇದ್ದು ಬಿಟ್ಟಿದ್ರೆ, ವಕ್ರ ಬುದ್ಧಿ ಇದ್ದು ಬಿಟ್ಟಿದ್ರೆ ಅಲ್ಲಿ ಒಂದು ಕಾಸು ಉಳಿತಿರ್ಲಿಲ್ಲ ಅಲ್ಲಿ. ಅಲ್ಲ, ವಿಶೇಷ ಏನಂದರೆ ತಿರುವನಂತಪುರಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಮಾತು ಹೇಳೋದಾದರೆ, ತಿರುವನಂತಪುರದ ರಾಜರು ಯಾರೂ ಸ್ವತಂತ್ರ ರಾಜರು ಅಂತ ಹೇಳ್ಕೊಳ್ಳಿಲ್ಲ. ಅವರಿಗೆ ರಾಜ ಅನಂತ ಪದ್ಮನಾಭ ಸ್ವಾಮಿಯೇ. ಅನಂತ ಪದ್ಮನಾಭ ಸ್ವಾಮಿಯ ಪರವಾಗಿ ನಾನು ಅಧಿಕಾರ ಮಾಡ್ತಾ ಇದ್ದೇನೆ, ನೀನು ದತ್ತ ಮಾಡಿದಂಥ ಅಧಿಕಾರವನ್ನು ನಾನು ಜನರಿಗೆ ತಲುಪಿಸ್ತಾ ಇದ್ದೇನೆ ಅನ್ನುವಂಥದ್ದು ನಂಬಿಕೆ ಈಗಲೂ ಕೊಟ್ಟರೆ ಭಿಕ್ಷೆ. ಹೌದು. ಅದಕ್ಕೆ ಹೇಳ್ತಾರೆ ಅವರು, ಐ ಆಮ್ ಅ ಸರ್ವೆಂಟ್ ಆಫ್ ಅನಂತ ಪದ್ಮನಾಭ ಸ್ವಾಮಿ ಅಂತ ಹೇಳ್ಕೊಳ್ತಾರೆ ಅವರು. ಇದೇ ಒಂದು ಮನೋಭಾವನೆ ಪುರಿನಲ್ಲಿದೆ. ಹೌದು, ಪುರಿನಲ್ಲೂ ಕೂಡ ಈಗಲೂ. ಈಗ ರಾಜ ಬಂದು ಸ್ವತಃ ಕಸ ಗುಡಿಸಿವರೆಗೂ ಕಾರ್ಯಕ್ರಮ ನಡೆಯೋದಿಲ್ಲ. ಅಲ್ಲಿ ರಥ ಚಲಿಸಬೇಕು ಅಂದರೆ ರಾಜ ಬರಲೇಬೇಕು. ಜಗನ್ನಾಥ, ಬಲಭದ್ರ, ಸುಭದ್ರಾ ದೇವಿನ ತಗೊಂಡು ಬರಬೇಕು. ಅವನು ಚಾಲನೆ ಮಾಡಿದ ಮೇಲೆ ಮುಂದೆ ರಥ ಸಾಗೋದು. ಮೈಸೂರು ಪರಂಪರೆಯಲ್ಲೂ ಕೂಡ ನಮಗೆ ಅದೇ ಥರದ ಒಂದು ಮನೋಪ್ರವೃತ್ತಿಯನ್ನು ನೋಡ್ತೀವಿ. ರಾಜರು ಜನಪರ ರಾಜರು. ನಾವು ಆರಂಭದಿಂದ ತಗೊಳ್ಳಿ, 1609-10 ಏನು ಮೈಸೂರು ಪರಂಪರೆ ಆರಂಭ ಆಗ್ತದೆ,
ಅಲ್ಲಿಂದ ಹಿಡಿದು 48ರವರೆಗೂ ಮತ್ತು ನಂತರದ ಕಾಲಘಟ್ಟದಲ್ಲೂ ಕೂಡ ಅವರು ಅರಮನೆಯ ಆವರಣದಲ್ಲೇ ದಸರಾ ಮಾಡಿದರೂ ಕೂಡ ದಸರಾ ಟೈಮಲ್ಲಿ ದಸರಾ ಜನರಿಗೋಸ್ಕರವಾಗಿ ಮಾಡುವಂಥ ಚಟುವಟಿಕೆಗಳೇನಿದೆಯಲ್ಲ ಅದು ಸಾರ್ವಜನಿಕವಾಗಿರ್ತಿತ್ತು, ಸಾರ್ವಜನಿಕ ಒಂದು ಪ್ರೇರಣೆಯನ್ನು ಪಡಿತಿತ್ತು, ಅಪ್ರಿಸಿಯೇಷನ್ನು ಪಡಿತಾ ಇತ್ತದು. ಸೊ ಹಾಗಾಗಿ ದಸರೆ ಅನ್ನುವಂಥದ್ದು ಸಾಕಷ್ಟು ವಿಫುಲವಾದಂತಹ ನಾಲೆಜನ್ನು ಆಮೇಲೆ ಮುತ್ರ ಈ ತಿರುವನಂತಪುರದ ಅರಸರ ಬಗ್ಗೆ ಹೇಳೋದಾದರೆ ನೀವು ಹೇಳಿದ್ರಲ್ಲ ಧೂಳು ಕೊಡ್ಕೊಂಬರ್ತಾರೆ ಅನ್ನೋದೊಂದು ಮಾತು. ಹಾಗಾದರೆ ಅವ್ರ ಜೀವನಕ್ಕೆ ಏನು ಮಾಡ್ತಾಯಿದ್ರು ಅವರ ರಾಜರ? ಆದರೆ ನೋಡಿ ಅದೇ ಅಲ್ಲೇ ಇರೋದು ಮುಖ್ಯ. ಅವರದ್ದು ವ್ಯಾಪಾರಿ ಮನೆತನ. ಅವರು ವ್ಯಾಪಾರವನ್ನು ವಿದೇಶದೊಂದಿಗೆ ದೊಡ್ಡ ವ್ಯಾಪಾರವನ್ನು ಮಾಡ್ತಾಯಿದ್ರು. ಅದರಿಂದ ಬರ್ತಾ ಇದ್ದಂಥ ಮಸಾಲೆ ಪದಾರ್ಥಗಳನ್ನು ಎಲ್ಲವನ್ನ ವ್ಯಾಪಾರ ಮಾಡ್ತಾಯಿದ್ರು. ಆ ವ್ಯಾಪಾರದಿಂದ ಬಂದಂತಹ ಲಾಭವನ್ನು ತನ್ನ ಕುಟುಂಬದ ಖರ್ಚಿಗೋಸ್ಕರ ಬಳಸ್ಕೊತಾ ಇದ್ದರು. ಆಮೇಲೆ ರಾಜ್ಯದಿಂದ ಬರ್ತಾ ಇದ್ದಂತಹ ದುಡ್ಡನ್ನು ಕುಲಕರ್ಣಿ ಅವರು ಹೇಳಿದಾಗೆ ದೇವಸ್ಥಾನಕ್ಕೆ ತಲುಪಿಸಿ ದೇವಸ್ಥಾನದ ವಿಶ್ವಸ್ತ ಮಂಡಳಿ ಜನರಿಗೆ ಏನೆಲ್ಲ ಅನುಕೂಲ ಮಾಡಿಕೊಡೋದಕ್ಕೆ ವ್ಯವಸ್ಥೆಗಳಿಗೆ ಖರ್ಚಾಗುತ್ತೋ ಅದನ್ನು ವಿಶ್ವಸ್ತ ಮಂಡಳಿ ರಾಜನ ಮುಂದೆ ಇಟ್ಕೊಂಡು ಕೊಡ್ತಾ ಇತ್ತು. ಹಾಗಾಗಿ ನಾವು ಆ ಕ್ಷೇತ್ರಗಳಲ್ಲಿ ಒಂದು ಮಹಿಮೆಯನ್ನು ನೋಡ್ತೇವೆ, ಪಾರಂಪರಿಕ ಮುಂದುವರಿಕೆಯನ್ನು ನೋಡ್ತೇವೆ. ಅದೇ ಹೆಚ್ಚು ಮಟ್ಟಿನ ಸಾಂಸ್ಕೃತಿಕ ಶಿಕ್ಷಣ ಅಂತ ನಾವೇನು ಕರಿತೀವಿ, ಆ ಶಿಕ್ಷಣ ಮೈಸೂರಿನ ಮಹಾರಾಜರಿಗೆ ಸಿಕ್ತು ಎಲ್ಲರಿಗೂ. ಅಂದರೆ ಅದು ಕುಲಕರ್ಣಿಯವ್ರು ಹೇಳ್ತಾ ಇದ್ರು, ರಾಜ ಒಡೆಯರಿಂದ ಆರಂಭ ಮಾಡಿ, ರಾಜ ಒಡೆಯರ್ ಆಗ್ಬೋದು, ಅದು ಕಂಠೀರವ ನರಸರಾಜ ಒಡೆಯರ್ ಆಗ್ಬೋದು, ದೊಡ್ಡ ದೇವರಾಜ ಆಗ್ಬೋದು, ಚಿಕ್ಕ ದೇವರಾಜ ಒಡೆಯರ್ ಆಗ್ಬೋದು, ಎರಡನೇ ಕೃಷ್ಣರಾಜ ಆಗ್ಬೋದು, ನಂತರ ಪ್ರಾಮುಖ್ಯವಾಗಿ ಬಂದಂತಹ ಮೂರನೇ ಕೃಷ್ಣರಾಜರು, ನಂತರ ಚಾಮರಾಜ ಒಡೆಯರು, ಇವರು ಕಂಠೀರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು. ಇವ್ರುಗಳಿಗೆಲ್ಲ ಶಿಕ್ಷಣ, ಪಾರಂಪರಿಕ ಶಿಕ್ಷಣವನ್ನು ಕೊಟ್ಟೋರು ಯಾರು? ಸಂಸ್ಕೃತ ವಿದ್ವಾಂಸರುಗಳು. ಮತ್ತು ಸ್ಥಾನಿಕವಾಗಿ ಇಂಗ್ಲೀಷ್ ಅಧಿಕಾರಿಗಳಿದ್ದರೂ ಕೂಡ ಅವರನ್ನು ಆಡಳಿತಾತ್ಮಕ ಶಿಕ್ಷಣಕ್ಕೆ ಮಾತ್ರ ಇಟ್ಕೊಂಡು ಅವರಿಗೆ ಪರಂಪರಾನುಗತವಾದ ಸಂಪೂರ್ಣ ಶಿಕ್ಷಣವನ್ನು ಕೊಟ್ಟಿದ್ದರಿಂದಾಗಿ, ಅವರಲ್ಲಿ ಆ ಸಂಸ್ಕಾರವನ್ನು ಬೆಳೆಸಿದ್ರಿಂದಾಗಿ ಮೈಸೂರು ಸಂಸ್ಥಾನದಲ್ಲಿ ನಾವು ಈ ಒಂದು ಮಹೋನ್ನತವಾದಂತಹ ಬೆಳವಣಿಗೆಯನ್ನು ಆರಂಭ ಕಾಲದಿಂದ ಅಂತ್ಯಕಾಲದವರೆಗೂ ನಾವು ಮುಂದುವರಿಸ್ಕೊಂಡು ಹೋಗೋಕ್ಕೆ ಇವತ್ತಿಗೂ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗಿದ್ದು ಈ ಶಿಕ್ಷಣ ಪದ್ಧತಿ. ಹಾಗೇನೆ ನಾವು ಮಾತನಾಡ್ತಾ ಇದ್ವಿ, ತಾವು ಹಿನ್ನೆಲೆ ಪರಂಪರೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯನ್ನ ಚಾಮುಂಡಿ ಬೆಟ್ಟದಿಂದ ತಂದು ಇಲ್ಲಿ ವಿಜಯದಶಮಿಯ ದಿನ ಅರಮನೆಯಲ್ಲಿಟ್ಟು ಪೂಜೆ ಪುನಸ್ಕಾರ ಮಾಡಿ ನಂತರ ಉತ್ಸವ ಮೂರ್ತಿಯನ್ನ ಅಂಬಾರಿ ಮೇಲೆ ಕೂರಿಸಲಾಗುತ್ತೆ. ಅಂದ್ರೆ ಚಾಮುಂಡಿ ಬೆಟ್ಟದಲ್ಲೇ ಆ ಮೂರ್ತಿ ಇರುತ್ತೆ. ಈ ಸಂಪ್ರದಾಯ ಶುರುವಾಗಿದ್ದು ಹೇಗೆ ಅಂತ ಅಂದ್ರೆ ಅರಮನೆಯಲ್ಲಿದ್ದಂತಹ ಚಾಮುಂಡಿ ವಿಗ್ರಹವನ್ನ ಚಾಮುಂಡಿ ಬೆಟ್ಟಕ್ಕೆ ಕಳಿಸ್ಕೊಡ್ಲಾಯ್ತಾ ಅಥವಾ ಚಾಮುಂಡಿ ಬೆಟ್ಟದಲ್ಲೇ ಆ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ಲಾಯ್ತಾ? ಅದರ ಒಂದು ಇತಿಹಾಸದ ಬಗ್ಗೆ ಇಲ್ಲ, ನೀವು ಒಂದು ಸ್ವಲ್ಪ ಪ್ರಶ್ನೆಯಲ್ಲಿ ನೀವು ಗೊಂದಲ ಮಾಡಿಕೊಂಡ್ರಿ. ಚಾಮುಂಡಿ ಬೆಟ್ಟದಲ್ಲಿ ಇರುವಂತಹ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಬೇರೆ. ಇವತ್ತು ಅಂಬಾರಿಯಲ್ಲಿ ಕೂತ್ಕೊಳ್ಳುವಂತಹ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಬೇರೆ. ಈ ಉತ್ಸವ ಮೂರ್ತಿ ಅರಮನೆಯಲ್ಲಿರುತ್ತೆ. ಈ ಉತ್ಸವ ಮೂರ್ತಿಯನ್ನು ಅಮಾವಾಸ್ಯೆಯ ದಿನ ನಾವೇನು ಜಗತ್ಪ್ರಸೂತಿಕ ಅಲಂಕಾರವನ್ನು ಮಾಡ್ತೀವಿ, ಅಮಾವಾಸ್ಯೆಯ ದಿನ ಅವತ್ತು ಅರಮನೆಯಿಂದ ಆಕೆ ಹೊರಟು ಇದರಲ್ಲಿ ನಾವು ಚಾಮುಂಡಿ ಬೆಟ್ಟದ ಆಲಯವನ್ನು ತಲುಪ್ತಾರೆ. ಅವತ್ತು ಅವಳಿಗೆ ಶುದ್ಧೀಕರಣ ವ್ಯವಸ್ಥೆ ಮಾಡಿ ಅಲ್ಲಿ ಅವಳಿಗೆ ಜಗತ್ಪ್ರಸೂತಿಕ ಅಲಂಕಾರ ಮಾಡಿ 10 ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಅಥವಾ 9 ದಿನ 8 ದಿನ ಅದು ಆ ವರ್ಷದ ದಸರಾ ಕ್ಯಾಲೆಂಡರ್ಗೆ ಸಂಬಂಧಪಟ್ಟ ಹಾಗೆ ದಿನಗಳಿಗೆ ಸಂಬಂಧಪಟ್ಟ ಹಾಗೆ ಆಕೆಯನ್ನು ಪೂಜೆ ಮಾಡಿ ಇವತ್ತು ವಿಜಯದಶಮಿ ದಿವಸ ಬೆಳಿಗ್ಗೆ ಆಕೆಗೆ ಸಂಪೂರ್ಣ ಪೂಜೆಯನ್ನು ಮಾಡಿ ಅರಮನೆಗೆ ಕಳಿಸ್ಕೊಡ್ತಾರೆ. ಚಾಮುಂಡಿ ಬೆಟ್ಟದಿಂದ ಉತ್ಸವದಲ್ಲಿ ತಾಯಿ ಅರಮನೆಗೆ ಬರ್ತಾಳೆ. ಅರಮನೆಗೆ ಬಂದ ಮೇಲೆ ಅರಮನೆಯ ಸಭಾಗೃಹದಲ್ಲಿ ಅಥವಾ ಚಾಮುಂಡಿ ತೊಟ್ಟಿಯಲ್ಲಿ ಇಟ್ಟು ಪೂಜೆ ಮಾಡಿ ಅದರ ನಂತರ ಅಲ್ಲೊಂದು ನಿಮಗೆ ವಜ್ರಮುಷ್ಟಿ ಕಾಳಗ ಆಗುತ್ತೆ. ಆ ವಜ್ರಮುಷ್ಟಿ ಕಾಳಗದ ಇದನ್ನು ನಿವೇದನೆಯನ್ನು ಆಕೆಗೆ ಮಾಡಿ ನಂತರ ಅದನ್ನು ಅಂಬಾರಿಯಲ್ಲಿ ಕುಳ್ಳಿರಿಸಿ ಆಕೆಗೆ ಪುನರಲಂಕಾರ ಮಾಡಿ ಆಕೆಯನ್ನು ಉತ್ಸವದಲ್ಲಿ ಕರ್ಕೊಂಡು ಹೋಗ್ತೀವಿ. ಇದು ಈಗ ನಡೆಯುವಂತಹ ಪದ್ಧತಿ. ಆ ಉತ್ಸವ ಮೂರ್ತಿಯೇ ಬೇರೆ, ಈ ಉತ್ಸವ ಮೂರ್ತಿಯೇ ಬೇರೆ. ಚಾಮುಂಡಿ ಬೆಟ್ಟದಿಂದ ತಂದ್ರು ಅಂದಾಗ ಜನರಿಗೂ ಕೂಡ ಒಂದಷ್ಟು ಗೊಂದಲ ಇರುತ್ತೆ, ಪ್ರಶ್ನೆಗಳಿರುತ್ತೆ. ಇಲ್ಲ, ಅದು ಬೇರೆ. ಆ ಚಾಮುಂಡಿ ಅಮ್ಮನವರ ಉತ್ಸವ ಮೂರ್ತಿಯೇ ಬೇರೆ. ನಾವು ಇವಾಗ ದಸರಾ ಉತ್ಸವದಲ್ಲಿ ಅಂಬಾರಿಯಲ್ಲಿ ಕುಳಿತು ಆಕೆಯನ್ನು ಪೂಜೆ ಮಾಡುವಂತಹ ಉತ್ಸವವೇ ಬೇರೆ. ಇದು 1970ರ ನಂತರದಲ್ಲಿ ಇದನ್ನು 72ರಲ್ಲಿ ಮಾಡಿಸಿದ್ದು. ಅದು
ಇನ್ನು ಬಹಳ ಪರಂಪರಾನುಗತವಾಗಿ ನನಗೆ ನಾನು ಓದಿರುವ ಮಟ್ಟಿಗೆ ತಿಳ್ಕೊಳ್ಳೋದಾದರೆ 1828ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಗೋಪುರವನ್ನು ನಿರ್ಮಾಣ ಮಾಡಿಸ್ತಾರೆ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ. ಆ ಕಾಲಘಟ್ಟದಲ್ಲಿ ಆ ಉತ್ಸವ ಮೂರ್ತಿಯನ್ನು ಮಾಡಿಸಿ ಕೊಡ್ತಾರೆ. ಹಾಗಾಗಿ ಅವರ ಇಡೀ ಸಂತಾನದ ಚಿತ್ರ ಅಂದರೆ ಶಿಲ್ಪ ನಮಗೆ ಅರಮನೆ ಇದು ಚಾಮುಂಡೇಶ್ವರಿ ದೇವಾಲಯದ ಒಳಗೆ ಅದರ ಸುಖನಾಸಿಯಲ್ಲಿ ನೋಡ್ಬೋದು. ಇವತ್ತು ಹೋದವ್ರು ಯಾರು ಬೇಕಾದರೂ ನೀವು ನೋಡ್ಬೋದು, ಮೂರ್ತಿಗಳಿದ್ದಾವೆ ಅವರದ್ದು. ಆ ಕಾಲಘಟ್ಟದಲ್ಲಿ ಅವರು ಮಾಡಿಸ್ಕೊಟ್ಟಿದ್ದಂಥ. ಡಿಫ್ರೆಂಟ್ ಆಗಿದಾವೆ ಎರಡು ಮೂರ್ತಿಗಳು. ಹೌದು, ಡಿಫ್ರೆಂಟ್ ಆಗಿದೆ. ಇದು ಹೊಸದಾಗಿ ಕಾಣುತ್ತೆ. ಅದು ನಿಮಗೆ 200 ವರ್ಷ ಆಗಿರೋದ್ರಿಂದ ನಿರಂತರವಾಗಿ ಆಕೆ ಪೂಜೆಗೆ ಒಳಗಾಗ್ತಾ ಇರೋದ್ರಿಂದ ಆಕೆಯ ಕಳೆ ಬೇರೆ, ಈಕೆಯ ಕಳೆ ಬೇರೆ. ಕರೆಕ್ಟ್ ಆಗಿ ಹೇಳಿದ್ರೆ ನೋಡಿ. ಈ ವಜ್ರಮುಷ್ಟಿ ಕಾಳಗದ ಚರ್ಚೆ ಬಂತಲ್ಲ, ಅದು ಯಾವನಿಂದ ಶುರುವಾಯಿತು ಸರ್? ವಜ್ರಮುಷ್ಟಿ ಕಾಳಗದ ಆರಂಭ ನೀವು ಹುಡುಕ್ತೀನಿ ಅನ್ನೋದಾದರೆ ವಿಜಯನಗರದಿಂದ ಪ್ರಾರಂಭ ಆಗುತ್ತೆ. ವಿಜಯನಗರದಲ್ಲಿ ಯಾವಾಗ ದಸರಾ ಶುರುವಾಯಿತೋ, ರಾಜ ದಸರಾ, ವಿಜಯನಗರದಲ್ಲೂ 2 ದಸರಾ ಇದೆ. ಒಂದು ವಿರೂಪಾಕ್ಷ ಅಥವಾ ವಿದ್ಯಾರಣ್ಯ ಮಠದಲ್ಲಿ ನಡೀತಾ ಇದ್ದಂತಹ ಒಂದು ದಸರಾ, ಮತ್ತು ಇನ್ನೊಂದು ರಾಜ ದಸರಾ. ಆ ರಾಜ ದಸರಾದ ಕಾಲಘಟ್ಟದಲ್ಲಿ ಯುದ್ಧವನ್ನು ನಡೆಸ್ತಕ್ಕಂತಹ ಅದಕ್ಕೆ ಪೂರ್ವಭಾವಿಯಾಗಿ ಜನಗಳು ಎಷ್ಟು ಶಕ್ತಿಶಾಲಿಯಾಗಿದ್ದಾರೆ ಮತ್ತು ಅವರ ಸಾಮರ್ಥ್ಯಗಳೇನು, ಸೈನ್ಯದ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಜಟ್ಟಿ ಕಾಳಗವನ್ನು ಮಾಡಿಸ್ತಾ ಇದ್ದಾರೆ. ನಾನು ಕೇಳಿದ್ದೆ, ಈ ಜಟ್ಟಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇತ್ತು. ಯಾಕಂದ್ರೆ ಈ ಸಮಯ ಸಂದರ್ಭ ಬಂದಂತ ಸಂದರ್ಭದಲ್ಲಿ ನಾವು ಮಿಲಿಟರಿ ಬಳಸ್ಕೊತೀವಲ್ಲ, ಆ ಥರ ಅವ್ರನ್ನೂ ಕೂಡ ಬಳಸ್ಕೊಳ್ಳುವಂಥ ಒಂದು ಪದ್ಧತಿ. ಹೌದು. ಈಗ ನಾವು ಮೈಸೂರಿನಲ್ಲಿ ಹಳೆ ಪೈಕ ಅಂತ ಏನು ಕರೀತಾರೆ, ಇವತ್ತಿಗೂ ಹಳೆ ಪೈಕ ಅಂತ ಏನು ಕರೀತಾರೆ, ಅವರ ಮೂಲ ಇರತಕ್ಕಂತಹದ್ದು ಗರಡಿ ಮನೆಗಳಲ್ಲಿ. ಆ ಹಳೆ ಪೈಕದವರು ಏನಿದ್ದಾರೆ ಅವರೆಲ್ಲ ಮೂಲ ಇರೋದೆಲ್ಲವೂ ಗರಡಿ ಮನೆಗಳಲ್ಲಿ. ಮೈಸೂರು ಅರಸರು ಕೂಡ ಈ ಗರಡಿ ಮನೆಗಳನ್ನು ಬಹಳ ಇದರಿಂದ ಉತ್ತೇಜನ ಕೊಟ್ಟು ಅವುಗಳನ್ನು ಪೋಷಿಸಿ ಬೆಳೆಸಿದ್ರು. ಈ ಥರ ಜಟ್ಟಿಗಳಿಂದಲೇ ಮೈಸೂರು ಸಂಸ್ಥಾನ ಕುತ್ತು ಬಂತು ಅನ್ನೋದು ಕೂಡ ಅಷ್ಟೇ ಸತ್ಯ. ಅದ್ರ ಬಗ್ಗೆ ಮಾತಾಡೋಣ.